ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಕೂಗು ಜೋರಾಗ್ತಾ ಇದೆ. ಮೊನ್ನೆ ಡಿಕೆ ಮುಂದಿನ ಸಿಎಂ ಅಂತ ಅವರ ಪರ ಘೋಷಣೆ ಕೂಗಿದ್ರೆ ನಿನ್ನೆ ಸತೀಶ್ ಬೆಂಬಲಿಗರು ಪೂಜೆ ನಡೆಸಿ ಗಮನ ಸೆಳೆದಿದ್ದಾರೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ ನೀವೇ ನೋಡಿ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಅವ್ರು ಯಾರು ನಮ್ಮ ಪಾರ್ಟಿ ವಿಚಾರ ಮಾತಾಡೋದಕ್ಕೆ? ಕಾಂಗ್ರೆಸ್ನಲ್ಲಿ ಜೋರಾಗ್ತಿದೆ ಮುಂದಿನ ಸಿಎಂ ಕೂಗು. ಮೊನ್ನೆ ಡಿಕೆ ಪರ ಘೋಷಣೆ, ನೆನೆ ಸತೀಶ್ ಬೆಂಬಲಿಗರ ಪೂಜೆ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕರ್ತರ ಪಡೆ ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಸಮಾವೇಶದಲ್ಲಿ ಮುಂದಿನ ಸಿಎಂ ಡಿಕೆ ಅಂತ ಕೂಗೋ ಮೂಲಕ ಸಿಎಂ ಕುರ್ಚಿ ಕದನಕ್ಕೆ ಕಿಚ್ಚು ಹೊತ್ತಿಸಿದ್ದಾರೆ. ನೆನೆ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಸಿಗಂದೂರು ಚೌಡೇಶ್ವರಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಆಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಪೋಸ್ಟರ್ ಪ್ರದರ್ಶಿಸಿದ್ದಾರೆ. ತ್ಯಾಗದ ಮನೋಭಾವ ಕಡಿಮೆಯಾಗಿದೆ ಎಂದ ಪರಮೇಶ್ವರ್. ಕಳೆದ ಸೋಮವಾರ ಸಿದ್ದರಾಮಯ್ಯ ತ್ಯಾಗದ ಮಾತನಾಡಿದ್ರು. ಮೊನ್ನೆ ಡಿಕೆ ತ್ಯಾಗದ ಬಗ್ಗೆ ಹೇಳಿಕೆ ನೀಡಿದ್ರು. ಇದಾದ ನಂತರ ಮೊನ್ನೆ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ತ್ಯಾಗದ ಸಂದೇಶ ನೀಡಿದ್ರು. ಈ ಸಾಲಿಗೀಗ ಪರಮೇಶ್ವರ್ ಎಂಟ್ರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ತ್ಯಾಗದ ಮನೋಭಾವ ಕಡಿಮೆಯಾಗಿದೆ ಅಂತ ಹೇಳಿದ್ದಾರೆ. ನನಗೂ ಕೂಡ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅವ್ರಿಗೆ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲೇ ಅಲ್ಲ, ಇಡೀ ಸಮಾಜದಲ್ಲಿ ಹಂಗಾಗಿದೆ. ಕಾಂಗ್ರೆಸ್ನಲ್ಲೂ ಸ್ವಾಭಾವಿಕವಾಗಿ ಕಡಿಮೆ ಆಗಿದೆ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ತುಪ್ಪ ಸುರಿದ ಎಚ್ ವಿಶ್ವನಾಥ್. ಕಾಂಗ್ರೆಸ್ ಮನೆಯಲ್ಲಿ ಕುರ್ಚಿ ಕಾಳಗ ಧಗಧಗಿಸ್ತಿದೆ. ಇದೇ ಹೊತ್ತಲ್ಲಿ ಡಿಸಿಎಂ ಡಿಕೆ ಭೇಟಿ ಮಾಡಿದ್ದ ಬಿಜೆಪಿ ಎಂಎಲ್ಸಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಡಿಕೆ ಸಿಎಂ ಆಗೋದನ್ನ ಯಾರು ತಪ್ಪಿಸಲಾಗಲ್ಲ ಅಂದಿದ್ದಾರೆ. ಈ ಮಾತಿಗೆ ಸಚಿವ ದಿನೇಶ್ ಗುಂಡೂರಾವ್ ಗರಂ ಆಗಿದ್ದು, ಅವರೇ ನಮ್ಮ ಪಕ್ಷದವರ ಅಂತ ಪ್ರಶ್ನಿಸಿದ್ದಾರೆ. ಈ ಶಿವಕುಮಾರ್ 136 ಜನ ಬರ್ಬೇಕಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ರಿ, ಅವ್ನ ಕಮಿಟ್ಮೆಂಟ್ ಇಲ್ವಾ, ಅವ್ನ ಎಕ್ಸ್ಪೆಂಡಿಚರ್ ಆಗಿಲ್ವ ಎಲ್ಲದಕ್ಕೂ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಎಚ್ ವಿಶ್ವನಾಥ್ ಅವರೇ ನಮ್ಮ ಪಾರ್ಟಿಲಿ ಇದಾರ? ಅವ್ರು ಯಾರು ನಮ್ಮ ಪಾರ್ಟಿ ವಿಚಾರ ಮಾತಾಡೋದಕ್ಕೆ? ಅವರೆಲ್ಲಿದ್ದಾರೆ ಆ ವಿಷಯ ಮಾತಾಡಲಿ. ಹೈಕಮಾಂಡ್ ನಿರ್ಧರಿಸಿದರೆ ಬದಲಾವಣೆ ಎಂದ ಎಸ್ಆರ್ ಪಾಟೀಲ್. ಬಾಗಲಕೋಟೆಯಲ್ಲಿ ಮಾತನಾಡಿದ ಮಾಜಿ ಸಚಿವ ಎಸ್ಆರ್ ಪಾಟೀಲ್, ವರಿಷ್ಠರು ನಿರ್ಧಾರ ಕೈಗೊಂಡ್ರೆ ಬದಲಾವಣೆಯಾಗುತ್ತೆ ಅಂದಿದ್ದಾರೆ. ವರಿಷ್ಠರು ತೆಗೆದುಕೊಂಡ್ರೆ ಹಾಗೆ ಆಗ್ಬೇಕಲ್ಲ. ವರಿಷ್ಠರ ನಿರ್ಣಯನ ಅವಲಂಬಿಸಿದೆ. ಇಲ್ಲಿ ಈಗ ನಾನು ಬಾಗಲಕೋಟೆಯಾಗಿ ನಾನು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇದೆ. ಒಟ್ನಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಮುಂದಿನ ಸಿಎಂ ವಿಚಾರ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು, ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.